ಅಮಿತ್ ನನ್ನ ಫ್ರೆಂಡ್ ಅಂದ್ಮೇಲೆ ನೀನು ನನ್ನ ಫ್ರೆಂಡ್ ಅಲ್ವಾ? ನನ್ನ ಹತ್ರ ಹೇಳ್ಕೊಳಕ್ ಏನಕ್ಕೆ ಸಂಕೋಚ ಪಡ್ತಿದ್ಯಾ? ಅಥವಾ ಅಲ್ಲಿ ನಡೆದಿದ್ರ ಬಗ್ಗೆ ಹೇಳ್ಕೊಳೋದಿಕ್ ನಿಂಗೆ ನಾಚಿಕೆ ಆಗ್ತಿದ್ಯಾ? ಹಾಗೇನೂ ಇಲ್ಲ ಮೇಡಮ್ ಅವರೇ, ಅವ್ರು ಕರ್ಕೊಂಡು ಹೋದ್ರು ನಾನು ಹೋದೆ ಅಷ್ಟೇ. ನಾನು ಮೊದಲು ಬರೋದಿಲ್ಲ ಅಂತಾನೆ ಹೇಳ್ದೆ, ಆದರೆ ಅವರೇ ಬಲವಂತ ಮಾಡಿ ಕರ್ಕೊಂಡು ಹೋದ್ರು. ಅವನು ಹಾಗೆ ಬಿಡು, ಅವನೊಬ್ನೇ ಎಲ್ಗೂ ಹೋಗೋದೇ ಇಲ್ಲ, ಜೊತೆಲಿ ಇದ್ದವ್ರನ್ನೂ ಕರ್ಕೊಂಡು ಹೋಗಿ ಖುಷಿ ಪಡಿಸ್ತಾನೆ. ನನ್ ಜೊತೆ ಇದ್ದಾಗ್ಲೂ ಅಷ್ಟೇ, ಅಲ್ಗ್ ಹೋಗೋಣ ಇಲ್ಗ್ ಹೋಗೋಣ ಅಂತ ಹೇಳಿ ಸುತ್ತಾಡ್ಸೋನು. ಅವನ್ ಜೊತೆ ಇದ್ದಾಗ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ನನಗೂ ಅಷ್ಟೇ, ಅವನ್ ಜೊತೆ ಇದ್ದಾಗ ಈ ಟೈಮ್ ಮುಂದಕ್ಕೆ ಹೋಗೋದ್ ಬೇಡ, ಹಾಗೆ ನಿಂತ್ ಬಿಡ್ಲಿ ಅಂತ ಅನ್ನಿಸ್ತಿತ್ತು. ಆದ್ರೆ ಅವನ ಜೊತೆ ಇರೋದಿಕ್ಕೆ ನನಗೆ ಅದೃಷ್ಟ ಇರಲಿಲ್ಲ. ಆ ಅದೃಷ್ಟ ನಿನಗಿದೆ ನೋಡು. you're a lucky girl. ನೋಡಿ, ನೀವಿಷ್ಟೆಲ್ಲ ಯೋಚನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಅವಳಿಂದ ಏನು ತೊಂದರೆ ಆಗಲ್ಲ, ನೀವೆಲ್ಲ ಆರಾಮಾಗಿರಿ. ಸುಮ್ನೆ ಅನುಮಾನದಿಂದ ನೋಡ್ಬೇಡಿ. ಅನುಮಾನದಿಂದ ನೋಡೋದಿಲ್ಲ ಮಾಮ್, ನೀನು ಅನುಮಾನನೇ ಜೊತೆಲಿ ಕರ್ಕೊಂಡ್ ಬಂದಿದ್ಯಾ. ಇಷ್ಟು ದಿವ್ಸ ಎಲ್ಲ ಸುಮ್ನಿದ್ದು ಈಗ ಮಾತ್ರ ತಾರಕ್ಕೂ ಹುಷಾರಿಲ್ಲ ಅಂತ ನಿನ್ ಜೊತೆ ಬರ್ಬೇಕು ಅಂದ್ರೆ ಏನು? ಈಗ ನೀನ್ ರೆಸ್ಟೋರೆಂಟ್ ಹೋಗೋದನ್ನ ಅವಳು ತಿಳ್ಕೊಂಡು ಅಲ್ಲಿ ನಿನ್ ಮುಂದೆ ಬಂದು ಕಣ್ಣೀರ್ ಹಾಕ್ತಾ ನಾಟಕ ಮಾಡಿದಾಳೆ ಅಂತ ನನಗನ್ಸ್ತಿದೆ. ನೀನ್ ಅದಕ್ಕೆ 5 ಸರಕಾರಗೂ ಹೋಗಿ ಅವಳನ್ನ ಮನೆವರೆಗೂ ಕರ್ಕೊಂಡ್ ಬಂದಿದ್ಯಾ. ಅಷ್ಟೇ ಆಗಿದ್ರೆ ನಾನು ಕರ್ಕೊಂಡು ಬರ್ತಾ ಇರ್ಲಿಲ್ಲ ಸಮಂತ. ತಾರಕ್ಕಿಗೆ ಹುಷಾರಿಲ್ದಿರೋದು ಅವಳ ಫ್ಯಾಮಿಲಿ ಡಾಕ್ಟರ್ ಇಂದ ಅವಳಿಗೆ ಗೊತ್ತಾಯ್ತಂತೆ. ಆಗ್ಲೇ ಅವಳು ಬರ್ಬೇಕು ಅಂತ ಅನ್ಕೊಂಡಿದ್ಲಂತೆ. ಆದ್ರೆ ಅವಳು ನಮ್ಗಷ್ಟೆಲ್ಲ ಅವಮಾನ ಮಾಡಿದ್ಮೇಲೆ ಹೇಗ್ ಮುಖ ತೋರಿಸೋದು ಅಂತ ಹಿಂದೆಟ್ ಹಾಕಿದ್ಲಂತೆ. ಎಲ್ಲಕ್ಕಿಂತ ಹೆಚ್ಚಾಗಿ ತಾರಕ್ ಹುಷಾರಾಗ್ಲಿ ಅಂತ ದೇವಸ್ಥಾನದಲ್ಲಿ ಪೂಜೆ ಹೋಮ ಎಲ್ಲ ಮಾಡಿಸಿದಳಂತೆ. ಇದಪ್ಪ ಪಾಯಿಂಟ್ ಅಂದ್ರೆ. ಏನತ್ತೆ ನೀವು ಹೋಗಿ ಹೋಗಿ ಇದನ್ನೆಲ್ಲ ನಂಬಿದ್ದೀರಾ? ಅವಳು ದೇವಸ್ಥಾನಕ್ಕೆ ಹೋಗೋದೇನು, ಪೂಜೆ ಹೋಮ ಮಾಡಿಸೋದೇನು, ಇದನ್ನೆಲ್ಲ ಚಿಕ್ಕ ಮಕ್ಕಳು ಕೂಡ ನಂಬೋದಿಲ್ಲ. ಈ ಮನೆಗೆ ಬರೋಗೋಸ್ಕರನೇ ಅವಳು ನಿಮ್ಮ ಹತ್ರ ಚೆನ್ನಾಗಿ ಕತೆ ಕಟ್ಟಿದ್ದಾಳೆ. ಅದನ್ನ ನಂಬಿ ನೀವು ಅವಳನ್ನ ಮನೆಗೆ ಕರ್ಕೊಂಡು ಬಂದಿದ್ದೀರಾ. ಇಷ್ಟೆಲ್ಲ ನಾಟಕ ಮಾಡಿ ಅವಳು ಇಲ್ಲಿಗೆ ಬಂದಿದ್ದಾಳಂದ್ರೆ ಅವಳು ಏನೋ ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾಳೆ ಅನ್ಸುತ್ತೆ. ನನಗೂ ಹಾಗೆ ಅನ್ನಿಸ್ತಾ ಇದೆ ಅಮ್ಮ. ನಾಲ್ಗೆಲೆ ವಿಷ ಇರೋ ಅವನ ಕೂಡ ನಂಬೋದು, ಆದ್ರೆ ಮೈ ತುಂಬಾ ವಿಷ ತುಂಬಿಕೊಂಡಿರೋ ಇಂಥವಳ ನಂಬಕ್ಕಾಗಲ್ಲ. ಅನುಮಾನ ಇರ್ಬೇಕು, ಆದ್ರೆ ಇಷ್ಟೆಲ್ಲ ಬೇಡ. ಅಕಸ್ಮಾತ್ ನೀವ್ ಅನ್ಕೊಂಡ್ ಹಾಗೆ ಅವಳು ಪ್ಲಾನ್ ಮಾಡ್ಕೊಂಡೇ ಇಲ್ಲಿಗೆ ಬಂದಿದ್ದಾಳೆ ಅಂದ್ರೆ ಅದಕ್ಕೇನ್ ಮಾಡ್ಬೇಕು ಅಂತ ಈ ರಾಜೇಶ್ವರಿ ಚೆನ್ನಾಗ್ ಗೊತ್ತು. ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಬೇಡಿ. ಮಾಮ್, ಇವಾಗ ತಾರಕ್ ಹುಷಾರಾಗಿದ್ದಾನೆ. ಈಗ ಇವಳನ್ನ ನೋಡಿದ್ರೆ ಕೋಪ ಮಾಡ್ಕೊಳ್ಳೋದಿಲ್ವಾ? ಅದ್ರಲ್ಲೂ ನೀನ್ ಇವಳನ್ನ ಮನೆ ಕರ್ಕೊಂಡ್ ಬಂದಿದ್ಯಾ ಅಂತ ಏನಾದ್ರೂ ಅವನಿಗೆ ಗೊತ್ತಾದ್ರೆ ಸುಮ್ನೆ ಇರ್ತಾನ ಮಾಮ್? ಇದೇ ಕಾರಣ ಇಟ್ಕೊಂಡು ನಿನ್ ಮೇಲೆ ಒಂದಷ್ಟು ಕಿರ್ಚಾಡ್ತಾನೆ, ನಿನಗೆ ಅವಮಾನ ಮಾಡ್ತಾನೆ. ಇದೆಲ್ಲ ನಿನಗ್ ಬೇಕಾ ಮಾಮ್? ನನಗೇನೋ ಹಾಗನ್ನಿಸ್ತಾ ಇಲ್ಲ. ಅಮಿತಾ ಬಂದಿರೋದ್ ನೋಡಿ ಅವ್ನ್ ಖುಷಿ ಪಡ್ತಾನೆ ಅಂತ ಅನ್ನಿಸ್ತಾ ಇದೆ.
ಹಾ